ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜಗುರು ಸಾರ್ವಭೌಮರು ಬರೆದಿರುವ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಪದ್ಯಗಳ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇಷ್ಟರ ತನಕ ನಾವು 85 ಪದ್ಯಗಳ ಅರ್ಥವನ್ನು ನೋಡಿದ್ದೀವಿ. ಇವತ್ತು 86ನೇ ಪದ್ಯದಿಂದ 90 ಪದ್ಯದ ತನಕ ಅರ್ಥವನ್ನು ನೋಡೋಣ. ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ವರಮಾಲೆ ಹಿಡ್ಕೊಂಡು ಬಂದಿದ್ದಾರೆ. ಭಗವಂತನಿಗೆ ವರಮಾಲೆ ಹಾಕಿ ನಮಸ್ಕಾರವನ್ನು ಮಾಡಿದ್ದಾರೆ. ಇಬ್ಬರು ಭಗವಂತ ಮತ್ತು ಲಕ್ಷ್ಮೀದೇವಿ ಪರಸ್ಪರವಾಗಿ ಶೋಭನದ ಅಕ್ಷತೆ ಹಾಕೊಂಡಿದ್ದಾರೆ. ಇವಾಗ ದೇವತಾ ಸ್ತ್ರೀಯರೆಲ್ಲ ಭಗವಂತನನ್ನ ಹಸೆ ಮನೆಗೆ ಬರಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೋದ ಸಂಚಿಕೆಯಲ್ಲಿ ಕೂಡ ನಾವು ಅದನ್ನೇ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಕೂಡ ಅದನ್ನೇ ನೋಡ್ತೀವಿ. ಹೋದ ಸಂಚಿಕೆಯಲ್ಲಿ ಭಗವಂತನ ಎಲ್ಲಿ ಯಾರ್ಯಾರ ಮನೆಗೆ ಹೋಗಿ ಪೂಜೆ ಸ್ವೀಕಾರ ಮಾಡಿದ್ದಾನೆ ಅಂತ ದೇವತಾ ಸ್ತ್ರೀಯರು ಹೇಳಿದ್ರು. ಭಗವಂತ ಬ್ರಹ್ಮದೇವರ ಮನೆಗೆ, ಮುಖ್ಯ ಪ್ರಾಣದೇವರ ಮನೆಗೆ, ರುದ್ರದೇವರ ಮನೆಗೆ ಹೋಗಿ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ. ಈ ವಾರ ಇನ್ನ ಒಂದು ಸ್ವಲ್ಪ ಜನದ ದೇವತೆಗಳ ಮನೆಗೆ ಹೋಗಿ ಪೂಜೆಯನ್ನು ಸ್ವೀಕಾರ ಮಾಡಿದ್ದನ್ನ ನಾವು ನೋಡ್ತೀವಿ. 86ನೇ ಪದ್ಯದಲ್ಲಿ ವಾದಿರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಗಗನ ಮಾರ್ಗದಲ್ಲಿ ಗರುಡನನ್ನೇರಿ ಭಗವಂತ ಓಡಾಡುವಾಗ ದೇವತಾ ಸ್ತ್ರೀಯರೆಲ್ಲ ಸ್ತೋತ್ರ ಮಾಡ್ತಾ ಇರ್ತಾರೆ. ಈ ಗಂಧರ್ವರೆಲ್ಲ ಗಾನ ಮಾಡ್ತಾ ಇರ್ತಾರೆ. ಗಂಧರ್ವರ ಗಾನ ಯಾಕೆ ಮಾಡ್ತಾರೆ ಅಂದ್ರೆ ಅವ್ರು ಅದರಲ್ಲಿ ಫೇಮಸ್. ಗಂಧರ್ವ ಗಾನ ಅನ್ನೋದೇ ಫೇಮಸ್. ಸೊ ದೇವತಾ ಸ್ತ್ರೀಯರು ಸ್ತೋತ್ರ ಮಾಡ್ತಾರೆ, ದೇವ್ರನ್ನ ಹೊಗಳ್ತಾ ಇರೋ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಭಗವಂತ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಅವ್ರ ಮನೆಗಳಿಗೆ ಹೋಗಿ ಅವ್ರು ಕೊಟ್ಟಿರೋ ಪ್ರೀತಿಯಿಂದ ಕೊಟ್ಟಿರೋ ಪೂಜೆಯನ್ನೆಲ್ಲ ಸ್ವೀಕರಿಸಿ ಬರ್ತಾ ಇರ್ತಾನೆ. ದೇವತಾ ಸ್ತ್ರೀಯರು ಇದನ್ನ ಪರಮಾತ್ಮನಿಗೆ ಜ್ಞಾಪಿಸಿ ಹಸೆ ಮನೆಗ್ ಬಾ ಅಂತ ಈ 86ನೇ ಪದ್ಯದಲ್ಲಿ ಕರೀತಾ ಇದ್ದಾರೆ. 87ನೇ ಪದ್ಯದಲ್ಲಿ ಈ ದೇವತಾ ಸ್ತ್ರೀಯರು ನಿಮ್ಮ ಅಣ್ಣನ ಮನೆಗೆ ಹೋಗಿದ್ಯಲ್ವಾ, ಆ ಅಣ್ಣನ ಮನೆ ಅಂದ್ರೆ ಇಂದ್ರನ ಮನೆ. ಯಾಕೆ ಅಂದ್ರೆ ವಾಮನ ರೂಪಿ ಭಗವಂತನಿಗೆ ಇಂದ್ರ ಅಣ್ಣ ಆಗ್ತಾನೆ. ಹಾಗಾಗಿ ವಾಮನನನ್ನ ಉಪೇಂದ್ರ ಅಂತ ಕೂಡ ಅಂತಾರೆ. ಯಾಕಂದ್ರೆ ಇಂದ್ರನ್ ತಮ್ಮ ಅಂತ. ಸೊ ಉಪೇಂದ್ರ ರೂಪಿ ಭಗವಂತ ಈ ಸುಧರ್ಮ ಸಭೆ ಅಂದ್ರೆ ಏನು, ಇಂದ್ರನ್ ಸಭೆಗೆ ಹೋಗ್ತಾನೆ. ಹೋಗಿ ಅಲ್ಲಿ ತಮ್ಮನ್ ತರ ಕೂತಿರ್ತಾನೆ. ಆದ್ರೂ ಕೂಡ ಎಲ್ಲಾ ದೇವತೆಗಳಿಗೂ ಗೊತ್ತಿದೆ ನಾರಾಯಣನೇ ಪರಮಶ್ರೇಷ್ಠ, ಉತ್ತಮೋತ್ತಮ ಅಂತ. ಅದಕ್ಕೆ ಕೂಡ್ಸಿ ಪೂಜೆ ಮಾಡ್ತಾರೆ. ಅಲ್ಲಿ ದಿಕ್ಪಾಲಕರು ಕೂಡ ಇರ್ತಾರೆ. ದಿಕ್ಪಾಲಕರಲ್ಲಿ ಇವರು ರುದ್ರದೇವರು ಕೂಡ ಒಬ್ರು. ಯಾಕಂದ್ರೆ ಅವ್ರು ಈಶಾನ್ಯ ದಿಕ್ಕಿಗೆ ಅಧಿಪತಿ. ಅವರು ಮತ್ತೆ ಉಮಾದೇವಿ ಮೊದಲಿಗೆ ಉಪೇಂದ್ರ ರೂಪಿ ಭಗವಂತನಿಗೆ ಪೂಜೆ ಮಾಡ್ತಾರೆ. ಆಮೇಲೆ ಮಿಕ್ಕಿದ ದೇವರುಗಳೆಲ್ಲ ಮಾಡ್ತಾರೆ. ಹಾಗೆ ಅಂತ ಅಲ್ಲಿ ಕೂತ್ಕೊಂಡು ಉಪೇಂದ್ರ ರೂಪಿ ಭಗವಂತ ಧರ್ಮ ರಕ್ಷಣೆಯನ್ನು ಮಾಡ್ತಾನೆ. ದೇವತಾ ಸ್ತ್ರೀಯರು ಏನ್ ಹೇಳ್ತಾ ಇದ್ದಾರೆ ಅಂತ, ಓ ಭಗವಂತ ಹಸೆ ಮನೆಗೆ ಬಾ ಅಂತ ಕರೀತಾ ಇದ್ದಾರೆ. 88ನೇ ಪದ್ಯದಲ್ಲಿ ಇನ್ನೊಂದು ಇನ್ಸಿಡೆಂಟ್ನೇ ಹೇಳ್ತಾ ಇದ್ದಾರೆ. ಇನ್ನೊಂದು ಬಾರಿ ಕೂಡ ಭಗವಂತ ಇಂದ್ರನ ಮನೆಗೆ ಹೋಗಿರ್ತಾನೆ. ಯಾವಾಗ ಅಂದ್ರೆ ಈ ನರಕಾಸುರ ಅದಿತಿ ದೇವಿಯ ಕರ್ಣಕುಂಡಲಗಳು ಅಂದ್ರೆ ಕಿವಿ ಓಲೆ ಅದನ್ನ ಕದ್ಕೊಂಡೊಟ್ಟೋಗಿರ್ತಾನೆ. ಅದನ್ನ ಶ್ರೀಕೃಷ್ಣ ಮತ್ತು ಸತ್ಯಭಾಮ ಯುದ್ಧ ಮಾಡಿ ನರಕಾಸುರನ ಜೊತೆ ಯುದ್ಧ ಮಾಡಿದ್ದಾಗ ನರಕಾಸುರನ ಸಂಹಾರ ಆದ್ಮೇಲೆ ಅಲ್ಲಿದ್ದ ಆ ಓಲೆಯನ್ನು ತಗೊಂಡ್ ಬಂದು ಸ್ವರ್ಗಕ್ಕೆ ಬಂದು ಇಂದ್ರ ಅವ್ರ ತಾಯಿ ಆಗಿದ್ದ ಅದಿತಿ ದೇವಿಗೆ ಕೊಡ್ತಾರೆ. ಆವಾಗ ಇಂದ್ರದೇವರು ಅವ್ರನ್ನಿಬ್ಬರನ್ನು ಕೂರಿಸಿ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಇಬ್ರು ಅಲ್ಲಿರೋ ವನಗಳಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಕೃಷ್ಣ ಮತ್ತು ಸತ್ಯಭಾಮ. ಅಲ್ಲಿ ಪಾರಿಜಾತ ಮರವನ್ನು ನೋಡ್ತಾರೆ, ಗಿಡನ ನೋಡ್ಬಿಟ್ಟು ಸತ್ಯಭಾಮ ಕೇಳ್ತಾರೆ, ನಂಗೆ ಗಿಡ ಬೇಕು ಭೂಮಿಗೆ ತಗೊಂಡೋಗಕ್ಕೆ ಅಂತ. ಮೊದಲಲ್ಲಿ ಕೃಷ್ಣ ಭಗವಂತ ಬೇಡ ಇದು ನಮ್ಗೇನು ಅಂದ್ರು ಕೂಡ ಸತ್ಯಭಾಮ ಹಠ ಮಾಡ್ತಾರೆ. ಸರಿ ಆಯ್ತು ಅಂತ ಕಿತ್ಕೊಡಕ್ ಹೋಗ್ತಾರೆ. ಆವಾಗ ಈ ದೇವತೆಗಳಿಗೆಲ್ಲ ಒಂದು ನಿಮಿಷ ಮಾಯ ಆವರಿಸ್ಬಿಡುತ್ತೆ. ಇಲ್ಲಿರೋದು ನಾರಾಯಣ ಅನ್ನೋದು ಕೂಡ ಮರ್ತೋಗ್ಬಿಟ್ಟು ಕೃಷ್ಣ ಸಾಮಾನ್ಯ ಮಾನವ ಅನ್ಕೊಂಡು ಯುದ್ಧಕ್ಕೆ ಬರ್ತಾರೆ. ಆವಾಗ ಭಗವಂತ ಅವ್ರನ್ನೆಲ್ಲ ಸೋಲಿಸ್ಬಿಡ್ತಾರೆ. ಆವಾಗ ಅವ್ರಿಗೆ ರಿಯಲೈಸ್ ಆಗತ್ತೆ ನಾರಾಯಣ ಇದು ಅಂತ. ಆವಾಗ ಕ್ಷಮಾಪಣೆ ಕೇಳಿ ಮತ್ತೆ ವೈಭವ ಪೂಜೆ ಮಾಡ್ತಾರೆ.
ಅದಕ್ಕೆ ಇಲ್ಲಿ ವಾದಿರಾಜರು 2 ಸತಿ ಹೇಳಿದ್ದಾರೆ ಆದರದಿಂದ ಪೂಜೆ ಕೈಗೊಂಡು ಅಂತ. ಸೊ ಆ ಪೂಜೆನ ಸ್ವೀಕರಿಸಿ ಅಲ್ಲಿರೋ ಸುರತರು ಅಂದ್ರೆ ಇದು ದೇವತಾ ಗಿಡ, ಅದನ್ನ ಇಂದಿರಾದೇವಿಗೆ ಅಂದ್ರೆ ಸತ್ಯಭಾಮ ದೇವಿಗೆ ಕೊಟ್ಟಿದ್ದಾನೆ. ಅಂದ್ರೆ ನಿಂಗೆ ಹೆಂಡತಿ ಅಂದ್ರೆ ಅಷ್ಟು ಇಷ್ಟ, ಹೆಂಡತಿಗೆ ಎಂತ ಒಂದು ನಿನ್ನ ಕೇಳಿದ್ರು ಕೂಡ ಅದನ್ನ ಮಾಡಿಕೊಡ್ತೀಯ ಅಂತ ಒಂದು ಭಗವಂತ ಹಸೆ ಮನೆಗ್ ಬಾ ಅಂತ ಕರಿತಾ ಇದ್ದಾರೆ. 89ನೇ ಪದ್ಯದಲ್ಲಿ ನಾವ್ ಅನ್ಕೋಬಹುದಲ್ವಾ, ಬರೀ ಏನೋ ದೇವತೆಗಳ ಮನೆಯಲ್ಲೇ ಪೂಜೆ ತಗೊಂತಾನ ಭಗವಂತ, ನಮ್ಮ ಮಾನವ್ರದ್ದು ಯಾರ್ದು ಪೂಜೆ ಸ್ವೀಕರಿಸಲ್ವಾ ಅಂತ ನಮ್ಗೆಲ್ಲಿ ಅನುಮಾನ ಬರುತ್ತೋ ಅಂತ ಇದನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಕಾಡಲ್ಲಿ ಕೂತ್ಕೊಂಡು ಮುನಿಗಳು ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿ ದೇವತೆಗಳು ಎಷ್ಟೋ ವೈಭವವಾಗಿ ಪೂಜೆ ಮಾಡ್ಬೋದು. ಇಲ್ಲಿ ನಾವು ಮಾಡೋ ಪೂಜೆ ಸಾಧಾರಣವಾಗಿರತ್ತೆ. ಅದನ್ನೇ ಇಲ್ಲಿ 89ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಆ ದೇವತಾ ಸ್ತ್ರೀಯರು. ಈ ತರ ಮುನಿಗಳು ಮಾಡೋ ಪೂಜೆಯನ್ನ ಅದು ಅವ್ರು ಮಾನಸ ಪೂಜೆ ಮಾಡ್ತಾರೆ, ಅಂದ್ರೆ ಮನಸ್ಸಲ್ಲೇ, ಯಾಕಂದ್ರೆ ಅವ್ರು ತಪಸ್ಸಲ್ಲೇ ಇರ್ತಾರೆ, ಯಾವಾಗ್ಲೂ ಮನಸ್ಸಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಅಂತ ಒಂದು ಪೂಜೆಯನ್ನು ಸ್ವೀಕರಿಸಿ ನೀನಲ್ಲಿ ಕಾಡಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತೀಯ. ಯಾಕೆ? ಅವರು ಧರ್ಮ ರಕ್ಷಣೆಗೋಸ್ಕರ ಅವರು ತಪಸ್ ಮಾಡೋದು, ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ. ಸೊ ನೀನ್ ಅವ್ರನ್ನ ರಕ್ಷೆ ಮಾಡ್ತೀಯ. ನಿನಗೆ ಅವ್ರು ಮಾಡೋ ಪೂಜೆ ಬಹಳ ಇಷ್ಟ, ನಿನ್ನ ಇಷ್ಟಕ್ಕೆ ಸೀಮೆನೇ ಇಲ್ಲ, ನಿನ್ನ ಕರುಣೆಗೆ ಸೀಮೆನೇ ಇಲ್ಲ ಅಂತ ಇಲ್ಲಿ ದೇವತಾ ಸ್ತ್ರೀಯರು ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮುನಿಗಳು ಮಾಡೋ ಪೂಜೆನಲ್ಲಿ ಏನ್ ವೈಭವ ಇರುತ್ತೆ, ಅಲ್ಲಿ ಕಾಡಲ್ಲಿ ಏನ್ ಸಿಗತ್ತೋ ಅದರಿಂದಾನೇ ಪೂಜೆ ಮಾಡ್ತಾರೆ. ಆದ್ರೂ ಭಗವಂತ ಅದರಿಂದ ಕೂಡ ಪ್ರೀತನಾಗ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ನಿನ್ ಕರುಣೆಗೆ ಸೀಮೆನೇ ಇಲ್ಲ ಅಂತ ಅವ್ರ ಪೂಜೆ ಕೂಡ ತಗೊಂಬೋವ ಕರುಣಾಶಾಲಿ ಹಸೆ ಮನೆಗ್ ಬಾ ಅಂತ ಕರಿತಾ ಇದ್ದಾರೆ. ಇಲ್ಲಿ 90ನೇ ಪದ್ಯದಲ್ಲಿ ಅಲ್ಲಿ ಹಸೆ ಮನೆಗೆ ಬರೋ ದಾರಿನಲ್ಲಿ ಏನೇನು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುತ್ತಿನ ಕುಚ್ಚಿರೋ ಛತ್ರ ಇಡ್ಕೊಂಡಿದ್ದಾರಂತೆ, ನವರತ್ನ ಕೈಯಿರೋ ಚಾಮರ ಇಡ್ಕೊಂಡಿದ್ದಾರಂತೆ ಭಗವಂತನಿಗೆ ಸೇವೆ ಸಮರ್ಪಣೆ ಮಾಡಕ್ಕೆ. ಮತ್ತೆ ದೇವತಾ ಸ್ತ್ರೀಯರು ಅಲ್ಲಿ ನೃತ್ಯ ಮಾಡ್ತಾ ಇದ್ದಾರಂತೆ, ದೇವ್ರನ್ನ ಸ್ತೋತ್ರ ಮಾಡ್ತಾ. ಆಮೇಲೆ ಬೇರೆ ಬೇರೆ ದೇವರು ಬೇರೆ ಬೇರೆ ವಾದ್ಯಗಳನ್ನೆಲ್ಲ ಬಾರಿಸ್ತಾ ಇದ್ದಾರಂತೆ. ಇವೆಲ್ಲ ನೀನ್ ಎಂಜಾಯ್ ಮಾಡ್ತಾ ಹಸೆ ಮನೆಗ್ ಬಾ ಸ್ವಾಮಿ ಅಂತ ಕರಿತಾ ಇದ್ದಾರೆ. ಇಲ್ಲಿ ಸಂಪತ್ತಿನ ಹರಿಯೇ ಅಂತ ಕರಿತಾ ಇದ್ದಾರೆ. ಯಾಕೆ ಅಂದ್ರೆ ಇವಾಗ ನೋಡಿ, ನವರತ್ನದ ಚಾಮರ ಇದೆ, ಮುತ್ತಿನ ಛತ್ರಿ ಇದೆ, ಇದೆಲ್ಲ ಹೇಳೋವಾಗ ಭಗವಂತನ್ಗೆ ಅನ್ಸ್ಬೋದಲ್ವಾ, ಇವ್ರದ್ದು ಸಂಪತ್ತು ತೋರಿಸ್ತಾ ಇದ್ದಾರ ನಂಗೆ ಅಂತ. ಅದಕ್ಕೆ ಅವ್ರು ಆತರ ಏನು ಇಲ್ಲ ಸ್ವಾಮಿ, ನೀನೇ ಸಂಪತ್ತಿಗೆ ಹರಿ, ಅಂದ್ರೆ ಲಕ್ಷ್ಮೀ ದೇವಿಗೆ ನಿನ್ ಗಂಡ, ನಿನ್ಗಿಲ್ಲದ ಸಂಪತ್ ನಮ್ಗಿರತ್ತಾ? ಇರೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಈ ಕೆಲ್ಸಗಳು ಮಾಡಿದ್ದೀವಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಹೊತ್ತು ನಮ್ ಸಂಪತ್ತನ್ನ ತೋರ್ಸ್ಕೊಂತಾ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಸಂಪತ್ತಿನ ಹರಿಯೇ ಅಂತ ಇದ್ದಾರೆ. ಮುಂದಿನ ಶುಕ್ರವಾರ ಇನ್ನ ಕೆಲವು ಪದ್ಯಗಳ ಅರ್ಥಗಳನ್ನು ನೋಡೋಣ ಸ್ನೇಹಿತರೆ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.